ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಅಕ್ಟೋಬರ್ಗೆ ಆಗೇ ಆಗುತ್ತೆ, ನವೆಂಬರ್ಗೆ ಮಿಸ್ ಆಗೋದೇ ಇಲ್ಲ ಅನ್ನೋ ರಾಜಕೀಯ ಹೈಡ್ರಾಮಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೊಸದೊಂದು ದಾಖಲೆ ಬರೆಯಲು ಹೊಸ್ತಿಲಲ್ಲಿ ಇದ್ದಾರೆ. ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋ ಪ್ರಶ್ನೆಗಳ ಮಧ್ಯೆ ಸಿದ್ದು ದೇವರಾಜ್ ಅರಸು ಅವರ ದಾಖಲೆ ಮುರಿಯಲು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಹಾಗಾದ್ರೆ ದೇವರಾಜ್ ಅರಸು ಎಷ್ಟು ದಿನ ಸಿಎಂ ಆಗಿದ್ರು, ಸಿದ್ದರಾಮಯ್ಯ ಸಿಎಂ ಆಗಿ ಆಡಳಿತ ನಡೆಸಿದ್ದು ಎಷ್ಟು ದಿನ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜನವರಿ 6ಕ್ಕೆ ದೇವರಾಜ್ ಅರಸು ದಾಖಲೆ ಬ್ರೇಕ್. ರೆಕಾರ್ಡ್ ಬ್ರೇಕ್ ಆಗ್ತಿದ್ದಂತೆ ಸಿದ್ದು ನಾಟಿ ಕೋಳಿ ಪಾರ್ಟಿ. ನಿಜ, ಸಿಎಂ ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಯ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ. ಯಾಕಂದ್ರೆ ದಿವಂಗತ ದೇವರಾಜ್ ಅರಸು ಅವರು ಕರ್ನಾಟಕದ ಪಾಲಿಗೆ ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿ ಆಡಳಿತ ನಡೆಸಿದ ದಾಖಲೆ ಇದೆ. ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಮಾಡಲಿದ್ದಾರೆ. ಜನವರಿ 6ಕ್ಕೆ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಆಗಿ ರೆಕಾರ್ಡ್ ಮಾಡಲಿದ್ದಾರೆ. ಹಾಗಾದ್ರೆ ದೇವರಾಜ್ ಅರಸು ಅವರ ಆಡಳಿತದ ಅವಧಿ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. ಹಿಂದುಳಿದ ವರ್ಗಗಳ ನೇತಾರರೆಂದೇ ಖ್ಯಾತಿಯಾಗಿದ್ದ ದಿವಂಗತ ದೇವರಾಜ್ ಅರಸು ಅವರು ಈವರೆಗಿನ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಒಟ್ಟು 7 ವರ್ಷ 239 ದಿನ ಸಿಎಂ ಆಗಿ ಆಡಳಿತ ನಡೆಸಿದ್ರು. ಮೊದಲ ಅವಧಿ ಅಂದ್ರೆ 1972ರ ಮಾರ್ಚ್ 20ರಿಂದ 1977ರ ಡಿಸೆಂಬರ್ 31ರವರೆಗೆ ಮೊದಲ ಅವಧಿ ಪೂರ್ಣಗೊಳಿಸಿದ್ದ ಅರಸು ಒಟ್ಟು 5 ವರ್ಷ 286 ದಿನ ಅಧಿಕಾರ ನಡೆಸಿದ್ರು. ಎರಡನೇ ಅವಧಿಯಲ್ಲಿ ಅಂದ್ರೆ 1978ರ ಮಾರ್ಚ್ 17ರಿಂದ 1980ರ ಜೂನ್ 8ರವರೆಗೆ ರಾಜ್ಯದ ಸಿಎಂ ಆಗಿದ್ರು. ಈ ಅವಧಿಯಲ್ಲಿ 1 ವರ್ಷ 318 ದಿನಗಳ ಕಾಲ ಸಿಎಂ ಆಗಿ ಅಧಿಕಾರ ನಡೆಸಿದ್ರು. ಈ ಮೂಲಕ 7 ವರ್ಷ 239 ದಿನ ಸುದೀರ್ಘ ಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದ ಏಕೈಕ ನಾಯಕ ಅನ್ನೋ ದಾಖಲೆಗೆ ದೇವರಾಜ್ ಅರಸು ಅವರು ಪಾತ್ರರಾಗಿದ್ರು. ಜನವರಿ 6ಕ್ಕೆ ಅರಸು ದಾಖಲೆ ಸರಿಗಟ್ಟಲಿರುವ ಸಿದ್ದು. ಭೂ ಸುಧಾರಣೆ ಕಾಯ್ದೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಹೆಸರಾಗಿದ್ದ ಅರಸು ನಂತರ ಮತ್ತಾವುದೇ ಮುಖ್ಯಮಂತ್ರಿಗಳು ಇಷ್ಟು ಸುದೀರ್ಘ ಅವಧಿಗೆ ರಾಜ್ಯವನ್ನ ಆಳಿರಲಿಲ್ಲ. ಆದ್ರೀಗ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡುವ ತುತ್ತ ತುದಿಯಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಆಡಳಿತ ನಡೆಸಿದ್ದು ಎಷ್ಟು ದಿನ ಅನ್ನೋದನ್ನ ಹೇಳ್ತೀವಿ ನೋಡಿ. ಅರಸು ದಾಖಲೆ ಬ್ರೇಕ್ಗೆ ಕೌಂಟ್ ಡೌನ್. ಜನವರಿ 6ಕ್ಕೆ ಸಿದ್ದು ಹೊಸ ದಾಖಲೆ. 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ 5 ವರ್ಷ 4 ದಿನಗಳ ಕಾಲ ಅಧಿಕಾರ ನಡೆಸಿದ್ರು. 2023ರಲ್ಲಿ ಮೇ 20ರಂದು ಎರಡನೇ ಬಾರಿ ಮುಖ್ಯಮಂತ್ರಿಯಾದ್ರು. ನವೆಂಬರ್ 20ಕ್ಕೆ ಸರಿಯಾಗಿ 2.5 ವರ್ಷ ಪೂರೈಸಿರುವ ಸಿದ್ದರಾಮಯ್ಯ ಜನವರಿ 6ಕ್ಕೆ ಅರಸು ದಾಖಲೆ ಮುರಿಯಲಿದ್ದಾರೆ. ರಾಜ್ಯದ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಸಿದ್ದರಾಮಯ್ಯ ಭಾಜನರಾಗಲಿದ್ದಾರೆ. ಅರಸು ದಾಖಲೆ ಬ್ರೇಕ್ ಆಗ್ತಿದ್ದಂತೆ ಸಿಎಂ ಬದಲಾವಣೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದಾಗ ಸಿಎಂ ಆಗಲು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ದೊಡ್ಡ ಕದನವೇ ನಡೆದಿತ್ತು. ಕೊನೆಗೆ ಹೈಕಮಾಂಡ್ 50-50 ಸೂತ್ರಕ್ಕೆ ಮೊರೆ ಹೋಗಿ ಅಧಿಕಾರ ಹಂಚಿಕೆ ಒಪ್ಪಂದ ಮಾಡಿದ್ದಾರೆ ಎನ್ನಲಾಗಿತ್ತು. ಮೊದಲ 2.5 ವರ್ಷ ಸಿದ್ದರಾಮಯ್ಯ, ನಂತರದ ಅರ್ಧ ಅವಧಿಗೆ ಡಿಕೆಶಿ ಸಿಎಂ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಸಿದ್ದರಾಮಯ್ಯ 2.5 ವರ್ಷ ಪೂರೈಸಿದ್ದು ಡಿಕೆಶಿ ಮುಖ್ಯಮಂತ್ರಿ ಗಾದಿಗೇರಲು ಸರ್ಕಸ್ ನಡೆಸಿದ್ದಾರೆ. ದೇವರಾಜ್ ಅವರ ದಾಖಲೆ ಮುರಿದ ಬಳಿಕ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರೆ ಅನ್ನೋ ಚರ್ಚೆ ಮೊದಲಿನಿಂದಲೂ ಇತ್ತು. ಆದ್ರೀಗ ದಿನಗಳು ಸನ್ನಿಹಿತವಾಗಿದ್ದು ಹೈಕಮಾಂಡ್ ಕೂಡ ಈ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ.
ಒಟ್ನಲ್ಲಿ ಜನವರಿ 6ರಂದು ಸಿದ್ದರಾಮಯ್ಯ ದೇವರಾಜ್ ಅವರ ದಾಖಲೆ ಮುರಿಯುತ್ತಿದ್ದಾರೆ. ನಾಟಿ ಕೋಳಿ ಪಾರ್ಟಿ ಖುಷಿಯಲ್ಲಿ ಇರುವ ಸಿದ್ದು ಬೆಂಬಲಿಗರಿಗೆ ಹೈಕಮಾಂಡ್ ಶಾಕ್ ನೀಡಿದ್ರೂ ನೀಡಬಹುದು ಅನ್ನೋ ಮಾತುಗಳು ಕೇಳಿ ಬರುತ್ತಿದ್ದು ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.